ಪೂರ್ತಿ ಇದನ್ನೇ ಹೇಳ್ಕೊಂಡು ತಿರುಗಾಡ್ಬಿಟ್ರಿ. ಹೋಗ್ಲಿ, ರಿಟೈರ್ಡ್ ಆದ್ಮೇಲೆ ಏನಾದ್ರು ಕೆಲಸ ಮಾಡಿದ್ರಾ? ಅದು ಯಾವುದೋ ಕೆಲಸಕ್ಕೆ ಸೇರ್ಕೊಳ್ಳೋದು, 2 ದಿವಸ ಆದ್ಮೇಲೆ ಏನೋ ನೆಪ ಹೇಳೋದು, ಬಿಡೋದು. ನೀವು ಬದುಕ್ತಿರೋದು ನನ್ನ ಸಂಪಾದನೆಯಿಂದ, ಅದನ್ನ ಮರಿಬೇಡಿ. ಯಾಕ್ರಿ ಈಗ ಇವೆಲ್ಲ ಮಾತುಗಳು? ದೇವ್ರಂತವ್ರ ಮನ್ಸಿಗೆ ಯಾಕ್ರಿ ನೋವು ಮಾಡ್ತಿದ್ದೀರಾ? ನಾನೇ ನೋವು ಮಾಡ್ತಿಲ್ಲ ಕಣೆ. ಮಾತೆತ್ತಿದ್ರೆ ದುಡ್ಡು ಸಾಕಿದೀವಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳ್ತಿರೋದು. ನಾವೇನು ಇವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ವಾ? ಅದಕ್ಕೆ ತಾನೇ ಒಬ್ಬೊಬ್ಬರನ್ನ ನಾನು ಹರೀಶ ನೋಡ್ಕೋತಿರೋದು. ಇವ್ರನ್ನೇನು ಮನೆಯಿಂದ ಆಚೆ ಹಾಕಿದೀವ ನಾವು? ದೇವರಾದವನು ಸೈಲೆಂಟ್ ಆಗಿ ಗರ್ಭಗುಡಿಯಲ್ಲಿ ಇರ್ಬೇಕು. ತಿಂಗಳು ಕಳೆದ್ರೆ ಹೇಗೆ ಖರ್ಚು ನಿಭಾಯಿಸದಪ್ಪ ಅಂತ ಒಂದೊಂದು ರೂಪಾಯಿಗೂ ಒದ್ದಾಡ್ತಿರ್ತೀನಿ. ಇಲ್ಲಿ ಇವ್ರದ್ದು ಬೇರೆ ರಗಡ ಇಲ್ಲಿ. ಸಾಕು ಕಣೋ, ಸಾಕು, ಸಾಕಪ್ಪ, ಸಾಕು. ಎಂತೆಂತ ಮಾತಾಡ್ಬಿಟ್ಟಿಯಪ್ಪ. ಇದನ್ನೆಲ್ಲ ನಾವು ಕೇಳ್ಬೇಕಾಗಿದ್ದೆ. ನೀವು ಮಕ್ಕಳಾಗಿದ್ದಾಗ ಇವರು ದುಡ್ಡಲ್ಲಿ ನಮ್ಮಿಬ್ರಿಗಿಲ್ಲ ಅಂದ್ರು ಲೆಕ್ಕಾಚಾರ ಹಾಕದೆ ನಿಮ್ಮನ್ನ ಸಾಕಿದ್ವಿ. ಇವತ್ತು ಒಂದತ್ತು ತನ್ನಕ್ಕೋಸ್ಕರ ಇಷ್ಟೊಂದು ಲೆಕ್ಕಾಚಾರ ಹಾಕ್ತಾ ಇದೀರಲ್ಲ ರೀ. ಇಂಥ ಲೆಕ್ಕಾಚಾರದ ಬದುಕು ನಮಗ್ ಬೇಡ ರೀ. ನಮಗೆ ಇವ್ರ ಸಮಾಸಾನೇ ಬೇಡ, ಬೇಡ. ಏನ್ ಹೇಳ್ತಾ ಇದೀಯ ಲಕ್ಷ್ಮಿ? ಸತ್ಯನೇ ಹೇಳ್ತಾ ಇದೀನ್ರಿ. ಪ್ರಾಮಾಣಿಕವಾಗಿ ಬದುಕ್ತಾರೋ ನಮ್ಗೆ, ಒಂದತ್ತು ಅನ್ನಕ್ಕೂ ಲೆಕ್ಕಾಚಾರ ಹಾಕ್ತಾರೋ ಈ ಬದುಕು ನಮಗ್ ಬೇಡ. ನೋಡಿ, ನಾವ್ ಬೇಕಾದ್ರೆ ಉಪವಾಸ ಇದ್ಬಿಡೋಣ, ಆದ್ರೆ ಇವ್ರ ಋಣದಲ್ಲಿ ಮಾತ್ರ ಇರೋದು ಬೇಡ ರೀ, ಬೇಡ. ಅತ್ತೆ, ಯಾಕೆ ಹೇಗೆಲ್ಲ ಮಾತಾಡ್ತಿದ್ದೀರಾ ಅತ್ತೆ? ಇವ್ರ ಬುದ್ಧಿ ಏನು ಅಂತ ನಿಮಗೆ ಗೊತ್ತು ತಾನೆ? ನೀವು ಹೇಗೆ ನಡ್ಕೋತಿರಲ್ಲ ಅತ್ತೆ? ನೋಡಮ್ಮ, ಸಹನೆಗೆ ಒಂದು ಮಿತಿ ಇರುತ್ತೆ. ನಮ್ಮ ಸಹನೆನ ಅಸಹಾಯಕತೆ ಅನ್ಕೊಳ್ಳೋರ್ ಮಧ್ಯೆ ನಾವ್ ಇರ್ಬೇಕಾ ಹೇಳು? ಸಂತು, ನಿಂದೇನೋ ತಪ್ಪಿಲ್ಲಪ್ಪ. ಮಕ್ಕಳನ್ನ ಹೇಗೆ ಸಾಕಿ ಬೆಳೆಸ್ಬೇಕು ಅಂತ ನಾವ್ ಅರ್ಥ ಮಾಡ್ಕೊಂಡೆ ಹೋದ್ವಲ್ಲ, ಅದಕ್ಕೆ ನನಗ್ ದುಃಖ ಆಗ್ತಿದೆ. ನಿನ್ನ ದೊಡ್ಡ ಗುಣಕ್ಕೆ ದೊಡ್ಡ ನಮಸ್ಕಾರ ಕಣಪ್ಪ, ದೊಡ್ಡ ನಮಸ್ಕಾರ. ಇನ್ಮೇಲೆ ನೀಲು, ನೀನು ಇತ್ತೀಚೆಗೆ ನಮ್ಮ ಮನೆ ಕಡೆ ಬರ್ದೇ ಇರೋದನ್ನ ನೋಡಿ, ಹಾಗೆ ನನಗೆ ಫೋನ್ ಮಾಡದೇ ಇರೋದನ್ನ ನೋಡಿ ಸಿದ್ದು ಜೈಲಿಗೆ ಹೋಗಿರೋದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡೆ. ಇಲ್ಲ ಕಡೆ, ಹಾಗೆಲ್ಲ ಏನೂ ಇಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕಲ್ವಾ, ಅದೇ ನನ್ನ ಪಾಲಿಸಿ. ಸಿದ್ದುಗೂ ಶಿಕ್ಷೆ ಆಗಲೇಬೇಕು. ಸರಿಯಾಗಿ ಹೇಳಿದ್ರಿ. ಆದರೂ ನಿಮ್ಮ ಮನೆಯವ್ರೇನು ಆಕ್ಷನ್ ತಗೊಂಡಿಲ್ಲ ಅಲ್ವಾ? ಅವ್ರೇನು ಆಕ್ಷನ್ ತಗೊಳ್ಳೋದು, ಹೀಗೆಲ್ಲ ನನ್ನ ಪ್ಲಾನ್ ಪ್ರಕಾರನೇ ನಡೀತಿದೆ. ಆ ವಿಚಾರವಾಗಿ ಮಾತಾಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದು. ಮನೆಯಲ್ಲಿ ಸಿದ್ದುನ ಬೇಲಿಂದ ಆಚೆ ತರಬೇಕು ಅಂತ ಎಲ್ಲ ಥರ ಪ್ರಯತ್ನ ನಡೀತಾ ಇದೆ. ಇನ್ನೊಂದು 2 ದಿವಸ ಹೀಗೆ ಬಿಟ್ರೆ ಅವನು ಗ್ಯಾರಂಟಿ ಬೇಲ್ ಮೇಲೆ ಆಚೆ ಬಂದ್ಬಿಡ್ತಾನೆ. ಅದೇ ಬೇಲ್ ತಗೊಂಡ್ಬಿಡ್ತಾರೆ. ತಪ್ಪು ಮಾಡಿದೀನಿ ಅಂತ ಅವನು ಒಪ್ಕೊಂಡ್ಮೇಲೆ ಅವ್ನಿಗೆ ಶಿಕ್ಷೆ ಆಗ್ಬೇಕಲ್ವಾ? ಅಧಿಕಾರ ಇದೆ, ದುಡ್ಡಿದೆ ಅಂತ ಹೇಳ್ಬಿಟ್ಟು ಮಿಸ್ಯೂಸ್ ಮಾಡೋದು ತಪ್ಪಲ್ವಾ? ಇವ್ರು ಯಾಕೆ ಸಿದ್ದು ವಿಷಯ ಬಂದಾಗೆಲ್ಲ ಇಷ್ಟೊಂದು ಎಕ್ಸೈಟ್ ಆಗ್ತಾರಲ್ಲ? ಹೌದು ನೀಲು, ರವಿ ಹೇಳ್ತಿರೋದು ಸರಿಯಾಗೇ ಇದೆ. ನಾನೇನೋ ಇಷ್ಟ ದಿನ ಇದೆಲ್ಲ ಭಾವನಾ ಕಾಲ್ಗುಣದಿಂದ ಆಯ್ತು, ಅವಳಿಂದ ನಾನು ನಮ್ಮ ಅಣ್ಣ ಅಮ್ಮನ್ನ ಕಳ್ಕೊಂಡೆ ಅಂತ ಅನ್ಕೊಂಡೆ. ಆದ್ರೆ ಇಷ್ಟಕ್ಕೆಲ್ಲ ಆ ಸಿದ್ದುನೇ ಕಾರಣ ಅಂತ ಗೊತ್ತಾದ್ಮೇಲೆ ನನ್ಗೆ ಅವನ ಮೇಲೆ ಕೋಪ ಬರ್ತಿದೆ ಕಣೆ. ಭಾವನಾ ಮೇಲೆ ಇದ್ದಿದ್ದ ಕೋಪ ಹೊರಟೋಯ್ತಾ? ಹಾಗಲ್ಲ ನೀಲು, ಆದ್ರೆ ಇದಕ್ಕೆಲ್ಲ ಕಾರಣ ಸಿದ್ದು ಅಲ್ವಾ? ಈ ಒಂದು ವಿಚಾರಕ್ಕೆ ಸಿದ್ದು ಅವನೇ ಕಾರಣ ಅಂತ ಹೇಳ್ಕೊಂಡಿರ್ಬೋದು ಕಣೆ. ಆದ್ರೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಯಾರು ಹೇಳು? ಆ ಭಾವನಾನೇ ತಾನೆ. ಇಲ್ಲಾರ್ದೆ ನಿಮ್ ಜೀವನದಲ್ಲಿ ಬಂದ್ಲು. ಅವಳು ಬಂದಿರಲಿಲ್ಲ ಅಂದಿದ್ರೆ ನೀನು ನಿಮ್ಮ ಅಮ್ಮ, ಅಣ್ಣ, ಗಂಡನ ಜೊತೆ ಸುಖವಾಗಿರ್ತಿದ್ದೆ.
ನಿಮ್ಮ ಜೀವನದಲ್ಲಿ ಬಂದು ಅದನ್ನ ಹಾಳು ಮಾಡಿದ್ದು ಅಲ್ಲದೆ ನಮ್ಗಳ ಜೀವನದಲ್ಲಿ ಬಂದು ಅದನ್ನ ಸರ್ವನಾಶ ಮಾಡ್ತಾ ಇದ್ದಾಳೆ. ಒಂದಂತೂ ನಿಜ, ಈಗ ಸಿದ್ದು ಏನಾದರೂ ಬೇಲಲ್ಲಿ ಆಚೆ ಬಂದ ಅಂತ ಅಂದ್ರೆ ಮುಗೀತು, ಅವಳನ್ನ ಹಿಡಿಯೋರು ಯಾರೂ ಇರಲ್ಲ. ಕರೆಕ್ಟಾಗಿ ಹೇಳಿದ್ರಿ. ಅವರಿಬ್ಬರ ಮೇಲೆ ಮಾತ್ರ ಸಿಂಪತಿ ತೋರಿಸ್ಬಾರ್ದು. ಯೋಚನೆ ಮಾಡಬೇಡಿ, ಸಿದ್ದುಗೆ ಬೇಲ್ ಸಿಗದಿರೋ ಥರ ನಾನೇನಾದರೂ ಮಾಡ್ತೀನಿ. ಅಂದ್ರೆ ನಮ್ಮ ಮಾವನ್ನ ಎದುರಾಕೊಂಡು ಸಿದ್ದುಗೆ ಬೇಲ್ ಸಿಗ್ದಂಗೆ ಮಾಡ್ತೀರಾ? ಅಂದರೆ ಪ್ರಯತ್ನ ಮಾಡ್ಬೋದಲ್ವಾ? ನನ್ನ ಬಂಗಾರಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡ್ಸೋಕ್ಕೆ